ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೆ ಎಷ್ಟು ಯೂಸ್ಫುಲ್ ಆಗಿರುವಂತಹ ಒಂದು ಫೇಶಿಯಲನ್ನು ತೋರಿಸ್ತಾ ಇದ್ದೀನಿ. ಅದೇ ರಾಗಿ ಹಿಟ್ಟಿನ ಫೇಶಿಯಲ್. ಸೊ ರಾಗಿ ಹಿಟ್ಟಿನ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ಸೊ ಅದು ಹೇಗೆ ಅನ್ನೋದು ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟಾಗಿ ನಾವು ಕ್ಲೆನ್ಸಿಂಗ್ಗೋಸ್ಕರ 1 ಸ್ಪೂನ್ ರಾಗಿ ಹಿಟ್ಟನ್ನು ಆ್ಯಂಡ್ 1 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಕೋನಟ್ ಆಯಿಲ್ ಕಡಿಮೆ ಅನ್ನಿಸ್ತು ಮತ್ತು ಆ್ಯಡ್ ಮಾಡಿದೆ. ಸೊ ಇದಾಗಿತ್ತು ಕ್ಲೆನ್ಸಿಂಗ್ಗೋಸ್ಕರ ಯೂಸ್ ಮಾಡುವಂತಹ ರೆಸಿಪಿ. ಸೊ ಇದು ಸ್ವಲ್ಪ ಡ್ರೈ ಅನ್ನಿಸ್ತು, ಹಾಗಾಗಿ ನಾನು ಒಂದು 5 ಡ್ರಾಪ್ಸ್ ಅಷ್ಟು ವಾಟರ್ನ ಯೂಸ್ ಮಾಡಿದೆ. ಆಮೇಲೆ ಈ ಥರ ಆಯಿತು ಟೆಕ್ಸ್ಚರ್ ಅನ್ನೋದು. ಈಗ ನಾವು ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡೋಣ. ಕೊಕೊನಟ್ ಆಯಿಲ್ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಹಾಗೆಯೇ ರಾಗಿ ಹಿಟ್ಟಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಇದು ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಹಾಗೆಯೇ ರಾಗಿ ಹಿಟ್ಟನ್ನು ತಿನ್ನೋದ್ರಿಂದ ಇದರಲ್ಲಿರುವಂಥ ಜಿಂಕ್ ಏನಿರುತ್ತಲ್ವ, ಅದು ನಮ್ಮ ಸೆಬಮ್ ಪ್ರೊಡಕ್ಷನ್ ಕಂಟ್ರೋಲ್ಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಕಿನ್ಗೆ ಆ್ಯಕ್ನೆಸ್ ಬರೋದನ್ನು ತುಂಬ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಕ್ರಬ್ಬನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ಗೋಸ್ಕರ 1 ಸ್ಪೂನ್ ರಾಗಿ ಹಿಟ್ಟು, 1 ಸ್ಪೂನ್ ಓಟ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಒಂದು ಥಿಕ್ ಪೇಸ್ಟ್ ಥರ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಓಟ್ಸಲ್ಲಿ ನ್ಯಾಚುರಲ್ ಮಾಯಿಶ್ಚರೈಸರ್ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಓಟ್ಸಲ್ಲಿ ಕಾಲೇಜಿನ್ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಕಿನ್ ಎಕ್ಸ್ಫೋಲಿಯೇಟ್ಗೆ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡೋಕ್ಕೆ ಕೂಡ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇಚ್ಚಿನೆಸ್, ಡ್ರೈ ಸ್ಕಿನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಈ ಥರ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ಸ್ಕ್ರಬ್ಬಿಂಗ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಮಗೆ ಸ್ಕ್ರಬ್ಬಿಂಗು ಕೂಡ ಈಸಿಯಾಗಿ ಆಗುತ್ತೆ. ಓಟ್ಸ್ ಜೊತೆ ನಮಗೆ ಹನಿ ಇದ್ದರೆ ಹನಿ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಹನಿ ಕೂಡ ತುಂಬಾ ಯೂಸ್ಫುಲ್ಲು. ನನ್ನ ಹತ್ರ ಹನಿ ಸದ್ಯಕ್ಕೆ ಇರಲಿಲ್ಲ, ಹಾಗಾಗಿ ನಾನು ಹನಿ ಮಿಕ್ಸ್ ಮಾಡಿಲ್ಲ. ಈ ಹನಿ ಕೂಡ ನಮ್ಮ ಆ್ಯಕ್ನೇಸ್ ಆಗಿರ್ಬೋದು, ಸ್ಕಿನ್ ಇಚಿಂಗ್ನೆಸ್ಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೋಸ್ ಹತ್ರ, ಹಾಗೆಯೇ ನಮ್ಮ ಚೀಕ್ಸ್, ಚಿನ್ ಹತ್ರ, ಫೋರ್ ಹೆಡ್ ಹತ್ರ ಎಲ್ಲನೂ ಸ್ಕ್ರಬ್ ಮಾಡ್ಕೊತಾ ಇದ್ದೆ. ಇದರಿಂದ ಏನು ಅಂತಂದರೆ ನಮಗಿರುವಂಥ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು ರಿಮೂವ್ ಆಗುತ್ತೆ. ಆ್ಯಂಡ್ ತುಂಬಾ ಡ್ರೈ ಸ್ಕಿನ್ನು ಕೂಡ ರಿಮೂವ್ ಆಗುತ್ತೆ. ಇದು 90% ಡ್ರೈ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಕೂಡ ಮಾಡುತ್ತೆ. ಸೊ ನೀವೇ ನೋಡ್ತಿರ್ಬೋದು, ನನಗೆ ತುಂಬ ಸಾಫ್ಟಾದಂಥ ಫೀಲ್ ಬರ್ತಾ ಇದೆ. ಈ ಸ್ಕ್ರಬ್ಬಿಂಗಿಂದನೇ ನನಗೆ ಸಾಫ್ಟಾದ ಫೀಲ್ ಬರ್ತಾ ಇದೆ. ರಾಗಿ ಹಿಟ್ಟು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಇನ್ಹೇಲ್ ಮಾಡೋದು ಅಷ್ಟೇ ಅಲ್ಲ, ನಾವು ಮೇಲ್ಗಡೆ ಈ ಥರ ಪ್ರಾಸೆಸ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ಈಗ ನಾನು ಬಂದುಬಿಟ್ಟು ಮಸಾಜ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಸೊ ಮಸಾಜ್ ಕ್ರೀಮ್ಗೋಸ್ಕರ 1/2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡು ಕೆನೆ ತೊಗೊಂಡೆ. ಬಿಕಾಸ್ ಕೆನೆ ಏನಂತಂದರೆ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ. ಆ್ಯಂಡ್ ನೀವು ಟೆಕ್ಸ್ಚರ್ ನೋಡ್ತಿರ್ಬೋದು, ಈ ಥರ ಆಗಿರುತ್ತೆ. ಆ್ಯಂಡ್ ಇದು ಏನು ಅಂತಂದರೆ ನಮಗೆ ಮಸಾಜ್ಗೆ ಸಾಫ್ಟಾಗೇ ಇರಬೇಕು. ಸೊ ಹಾಗಾಗಿ ನಾನು ಸಾಫ್ಟಾಗಿ ಇರೋಗೋಸ್ಕರ ಹಾಲು ಮಿಕ್ಸ್ ಮಾಡಿದೆ, ಕೆನೆನ ಮಿಕ್ಸ್ ಮಾಡಿದೆ. ಇದರಿಂದ ನಮಗೆ ಮಸಾಜಿಂಗ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ಕೂಡ ನಾವು ಮಸಾಜ್ ಮಾಡ್ಕೋಬೋದು. ನನಗೆ ಗೊತ್ತಿರುವಂಥ ಕೆಲವೊಂದು ಮಸಾಜ್ ಪಾಯಿಂಟ್ಸನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ಟೈಪ್ ಆಫ್ ಮಸಾಜಿಂಗ್ ಪಾಯಿಂಟ್ಸ್ ಗೊತ್ತಿದ್ದರೆ ಆ ಥರ ಕೂಡ ನೀವು ಮಾಡ್ಕೋಬೋದು. ಸೊ ರಾಗಿ ಹಿಟ್ಟು ಏನು ಅಂತಂದರೆ ಸ್ಕಿನ್ನಿಗೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಇಂಪ್ಯೂರಿಟಿನ ರಿಮೂವ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾವು ಮಿಲ್ಕ್ ಬದಲು ರೈಸ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ರೈಸ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಬ್ರೈಟಾಗಿ ಕಾಣುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಮಿಲ್ಕ್ ಏನು ಅಂತಂದರೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಹಾಗೆಯೇ ಆ್ಯಕ್ನೆ ರಿಮೂವ್ ಮಾಡುತ್ತೆ, ಹಾಗೆಯೇ ಇಂಪ್ಯೂರಿಟಿನ ರಿಮೂವ್ ಮಾಡುತ್ತೆ. ಆ್ಯಂಡ್ ನಮ್ಮ ಕಾಂಪ್ಲೆಕ್ಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ, ಸ್ಕಿನ್ಗೆ ನರಿಶ್ಮೆಂಟ್ ಕೊಡುತ್ತೆ, ರಿಜ್ಯುವಿನೇಟ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಹಾಲಲ್ಲಿರುತ್ತೆ. ಆ್ಯಂಡ್ ರಾಗಿ ಹಿಟ್ಟಲ್ಲಿ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಹಾಲು, ಕೆನೆ ಇವೆಲ್ಲ ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರಾಸೆಸ್ ಆಗಿರುತ್ತೆ. ಹಾಗಾಗಿ ಇದರಿಂದ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಆ್ಯಂಡ್ ನನಗೆ ಗೊತ್ತಿರೋಂಥ ಕೆಲವೊಂದು ಮಸಾಜ್ ಪಾಯಿಂಟ್ಸಿಂದ ಸ್ಕಿನ್ನನ್ನು ಈ ಥರ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಫ್ರೆಶ್ ನನಗೆ ಫೀಲ್ ಕೊಡ್ತಾ ಇತ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈಗ ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಅನ್ನಿಸ್ತಿದೆ ಅಂತ. ನೋಡಿ, ನೀವೇ ಅಲ್ಲಿ ನೋಡ್ತಿರ್ಬೋದು, ಸ್ಕಿನ್ ಎಷ್ಟು ಫ್ರೆಶ್ಶಾಗಿ ಕಾಣ್ತಾ ಇದೆ. ತುಂಬಾ ನನಗೆ ಫಸ್ಟ್ ಟೈಮು ನನಗೆ ಇಷ್ಟೊಂದು ಇಷ್ಟ ಆಗಿತ್ತು. ನಾನು ಆಲ್ರೆಡಿ 2-3 ಟೈಮ್ಸ್ ರಾಗಿ ಹಿಟ್ಟನ್ನು ಯೂಸ್ ಮಾಡಿದ್ದೆ. ಬಟ್ ಈ ಸರಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ನಿಧಾನಕ್ಕೆ ಮಸಾಜನ್ನು ಮಾಡ್ಕೊಂಡಿರೋದ್ರಿಂದ ನನಗೆ ಸ್ಕಿನ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊತಾ ಇದ್ದೆ. ಈ ಫೇಸ್ ಪ್ಯಾಕಿಗೋಸ್ಕರ 1 ಸ್ಪೂನ್ ರಾಗಿ ಹಿಟ್ಟು ತೊಗೊಂಡು, 1 ಸ್ಪೂನ್ ಕರ್ಡನ್ನು ತೊಗೊಂಡು, ಸ್ವಲ್ಪ ಟರ್ಮರಿಕನ್ನು ತೊಗೊಂಡೆ. ಈ ಮೂರನ್ನು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸೊ ಆಮೇಲೆ ಈ ಥರ ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಪೇಸ್ಟನ್ನು ನಾವೀಗ ಫೇಸ್ಗೆ ಅಪ್ಲೈ ಮಾಡೋಣ. ಇದರಲ್ಲಿ ನಾನು ರಾಗಿ ಹಿಟ್ಟಿಂದ ಇವತ್ತು ನಾನು ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್, ಮಸಾಜಿಂಗ್ ಆ್ಯಂಡ್ ಫೇಸ್ ಪ್ಯಾಕಿಂಗ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಫೇಸ್ ಪ್ಯಾಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಆಗ್ತಾ ಇದೆ ಅಂತ. ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಸ್ವಲ್ಪ ಕಡಿಮೆ ಹಾಕಿದರೆ ಇನ್ನೂ ಚೆನ್ನಾಗಿ ತಿಕ್ಕಾಗಿ ಫೇಸ್ಗೆ ನಮಗೆ ಕೂತ್ಕೊತಿರ್ಬೋದು. ಬಟ್ ಸ್ವಲ್ಪ ನನಗೆ ಒಂಚೂರು ಲೂಸ್ ಅನಿಸಿತ್ತು, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಸೊ ಕರ್ಡು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು. ಇದು ಏನು ಅಂತಂದರೆ ಸ್ಕಿನ್ ಎಕ್ಸ್ಫೋಲಿಯೇಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಕರ್ಡಲ್ಲೇ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಟರ್ಮರಿಕ್ ಆ್ಯಂಡ್ ಕರ್ಡ್ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಮಾಯಿಶ್ಚರೈಸ್ ಆಗಿರುತ್ತೆ. ಆ್ಯಂಡ್ ಸ್ಕಿನ್ ಎಕ್ಸ್ಫೋಲಿಯೇಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ನನ್ನ ಫೇಶಿಯಲ್. ಸೊ ಹೋಮ್ ಫೇಶಿಯಲ್ ಅಂತಲೇ ಹೇಳ್ಬೋದು. ಹೋಮ್ ರೆಮಿಡೀಸಿಂದ ನಾನು ಫೇಶಿಯಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಮಾಯಿಶ್ಚರೈಸರ್ ಬದಲು ನನ್ನ ಫೇವ್ರೆಟ್ ಆಗಿರುವಂಥ ಪ್ಲಮ್ ಸಿರಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಮೊನ್ನೆಯಿಂದ ನನಗೆ ತುಂಬಾ ಫೇವ್ರೇಟ್ ಆಗಿದೆ. ಬಿಕಾಸ್ ತುಂಬ ಸಾಫ್ಟಾದ ಫೀಲ್ ಕೊಡುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಪ್ಲಮ್ಮಿಯಾಗಿ ಅನ್ನಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ, ಹೋಪ್ಫುಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೇ ಹೇಳಿ. ಈ ಫೇಶಿಯಲ್ ಹೇಗಿತ್ತು, ಆ್ಯಂಡ್ ಈ ಫೇಶಿಯಲಲ್ಲಿ ನಾನಿವತ್ತು 4 ಟಿಪ್ಸನ್ನು ಹೇಳ್ಕೊಟ್ಟಿದ್ದೆ. ಸೊ ಎಲ್ಲ ಟಿಪ್ಸು ಕೂಡ ತುಂಬ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ತಿಳ್ಕೊತೀನಿ. ನನ್ನ ಸ್ಕಿನ್ ಅಂತೂ ತುಂಬ ಸಾಫ್ಟ್ ಆ್ಯಂಡ್ ತುಂಬ ಫ್ರೆಶ್ಶಾಗಿ ಕಾಣ್ತಾ ಇದೆ. ಆ್ಯಂಡ್ ಪ್ಲಂಬಿಯಾಗಿ ಕೂಡ ಕಾಣ್ತಾ ಇದೆ. ಈ ರಾಗಿ ಹಿಟ್ಟಿಂದು ಫೇಶಿಯಲ್ ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನಾವು ವೀಕ್ಲಿ ಒನ್ಸ್, ಮಂತ್ಲಿ ಟ್ವೈಸ್ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಸ್ಕಿನ್ ನಿಜವಾಗ್ಲೂ ನಮ್ಮ ಡೆಡ್ ಸ್ಕಿನ್ ಎಲ್ಲ ಹೋಗಿ ತುಂಬ ಶೈನಾಗಿ, ರಾಗಿ ಹಿಟ್ಟು ಅನ್ನೋದು ಇಂಪ್ಯೂರಿಟಿ ಎಲ್ಲ ರಿಮೂವ್ ಮಾಡಿ ತುಂಬ ಪ್ಯೂರ್ ಆಗುತ್ತೆ ಸ್ಕಿನ್. ಹಾಗೆಯೇ ನಮಗೆ ಇರುವಂತಹ ಡಾರ್ಕ್ ಪ್ಯಾಚಸ್ ಆಗಿರ್ಬೋದು, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ. ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೇ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್.